ಜ್ಯೋತಿ ನಗರದಲ್ಲಿ ಹೊಸದಾಗಿ ಪ್ರಾರಂಭಗೊಂಡ ಮಾರುತಿ ಸುಜುಕಿ ಅರೇನಾ ಶೋರೂಮ್ ಅನ್ನ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಉದ್ಘಾಟಿಸಿ ಮಾರುಕಟ್ಟೆಗೆ ನೂತನವಾಗಿ ಬಂದ ಡಜ್ಲರ್ ಡಿಸೈರ್ ಕಾರನ್ನ ಅನಾವರಣಗೊಳಿಸಿದರು. ನಂತರ ಮಾತನಾಡಿದ ಅವರು 1930ರಂದು ಮಂಜುನಾಥ ಪೈ ಅವರು ಬೇಡಿ ಉದ್ಯಮಿಯಿಂದ ಆರಂಭಗೊಂಡಂತಹ ಭಾರತ ಬೇಡಿ ವರ್ಕ್ಸ್ನಿಂದ ಆರಂಭಗೊಂಡ ಉದ್ಯಮವು ಇಂದು ಇವರ ಕಂಪನಿ ಬೃಹತ್ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಇವರು 4 ತಲೆಮಾರುಗಳಿಂದ ವಾಣಿಜ್ಯ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನ ಮಾಡ್ತಾ ಬಂದಿದ್ದಾರೆ. ಈಗ ಮೂಡಬಿದ್ರಿಯಲ್ಲೂ ಬೃಹತ್ ಕಟ್ಟಡದಲ್ಲಿ ಸುಮಾರು 80 ಜನರು ಉದ್ಯೋಗಿಗಳೊಂದಿಗೆ ಆರಂಭಗೊಂಡಂತಹ ಇವರ ಉದ್ಯಮಕ್ಕೆ ಇವರು ಮಾಡುವ ಕೆಲಸ ಕಾರ್ಯಕ್ಕೆ ದೇವರ ಅನುಗ್ರಹವಿರಲಿ ಎಂದರು. ಮಂಜುನಾಥ ಪೈ ಅವರು 1930ರಲ್ಲಿ ಬೀಡಿ ಉದ್ದಿಮೆಯನ್ನು ಪ್ರಾರಂಭ ಮಾಡಿ ಭಾರತ್ ಬೀಡಿ ಉದ್ದಿಮೆಯನ್ನು ಮಾಡಿದವರು. ಇವತ್ತು ನಮಗೆ ಬಹಳ ಮುಖ್ಯ, ಸರ್ವಿಸ್ ಎಂಬುದು ಬಹಳ ಮುಖ್ಯ. ಆದರೆ ಭಾರತ್ ಇವತ್ತು ಆಟೋಮೊಬೈಲ್ಸ್ನವರು ಸರ್ವಿಸ್ನಲ್ಲಿ ಭಾಳ ಹೆಸರಾಸಿ ಹಾಕ್ಕೊಂಡು ಇವತ್ತೊಂದು 10,000 ಕಾರುಗಳಿಗೆ ಒಂದು ತಿಂಗಳಿನಲ್ಲಿ ಸರ್ವಿಸ್ ಮಾಡುವುದು, ಅದರಲ್ಲೂ ಮೂಡುಬಿದ್ರೆಯಲ್ಲೂ ಕೂಡ 50ರಿಂದ 60 ಕಾರುಗಳು ಇಲ್ಲಿ ಸರ್ವಿಸ್ ಆಗುವ ವಿಚಾರವೂ ಕೂಡ ನನಗೆ ತಿಳಿದು ಬಂತು. ಇವತ್ತು ಮೂಡುಬಿದ್ರೆಯಲ್ಲೂ ಕೂಡ ಅವರು ಹೇಳಿದಾಗೆ 80 ಜನ ಎಂಪ್ಲಾಯರ್ಸ್ ಇರೋದು, 1,500 ಒಟ್ಟು ಎಂಪ್ಲಾಯರ್ಸ್ ಇರೋದು, ಇದೆಲ್ಲ ಭಾಳ ದೊಡ್ಡ ನಮ್ಮ ಕೆಲಸ ಅಂತ ಹೇಳಿಕೊಂಡು ಇದು ಅವರು ಮಾಡುವಂಥ ಬಹಳ ದೊಡ್ಡ ನಮ್ಮ ನಾಡಿಗೆ ಕೆಲಸ. ಈ ಜಾಗಕ್ಕೆ ಬಂದ ಮೇಲೆ ಕೂಡ ಇಲ್ಲೂ ಕೂಡ ಅವರ ಬಹಳ ದೊಡ್ಡ ಸರ್ವಿಸ್ ಆಗಲಿ. ಇದೇ ರೀತಿ ಇನ್ನು ಮುಂದೆಯೂ ಕೂಡ ಬಹಳ ಬೇರೆ ಬೇರೆ ಶಾಖೆಗಳು ಇಲ್ಲಿ ಬಂದುಕೊಂಡು ಇಲ್ಲಿ ಬೇಕಾದಷ್ಟು ಕೆಲಸ ಮಾಡುವಂತಾಗಲಿ. ಇವರು ಮಾಡುವ ಕೆಲಸಕ್ಕೆ ದೇವರ ಅನುಗ್ರಹ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ, ಸನ್ಮಿತ್ರ ಸಹಕಾರ ಒದಗಿ ಬರಲಿ. ಮಾರುತಿ ಸುಜುಕಿ ಶೋರೂಮ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಸುಧೀರ್ ಎಂ ಪೈ ಮಾತನಾಡಿ 1930ರಲ್ಲಿ ನಮ್ಮ ತಾತ ಮಂಜುನಾಥ್ ಪೈ ಅವರು ಕಾರ್ಕಾಲದಲ್ಲಿ ಬೇಡಿ ವ್ಯಾಪಾರ ಆರಂಭಿಸಿ ನಂತರ ಅವರಿಂದ ಆರಂಭಗೊಂಡ ಉದ್ಯಮ ನಂತರದಲ್ಲಿ 2000ರಿಂದ 2003ರ ನಂತರ ಒಂದೊಂದಾಗಿ ಎಲ್ಲಾ ಹೊಸ ವ್ಯಾಪಾರವನ್ನ ಪ್ರಾರಂಭಿಸಿ 2006ರಲ್ಲಿ ಭಾರತ್ ಆಟೋವನ್ನ ಮೊದಲು ಆರಂಭಿಸಿದ್ದು ಮಂಗಳೂರಿನಲ್ಲಿ 28 ಜನರ ಟೀಮ್ನೊಂದಿಗೆ ಶುರು ಮಾಡಿ ಇದೀಗ ಬೃಹತ್ತಾಗಿ ಬೆಳೆದು ಮೂಡಬಿದ್ರಿಯಲ್ಲಿ ಎಲ್ಲಾ ವರ್ಕ್ ಶಾಪ್ ಸರ್ವಿಸ್ಗಳನ್ನ ಸುವ್ಯವಸ್ಥೆಗೊಳಗೊಂಡ ಶೋರೂಮ್ ಆರಂಭಗೊಂಡಿದೆ. ಗ್ರಾಹಕರು ಇದೆಲ್ಲ ಸದ್ಬಳಕೆಯನ್ನು ಪಡೆದುಕೊಳ್ಳಬೇಕಾಗಿ ಎಂದರು. ನಾನು ಮತ್ತು ನನ್ನ ಕಸಿನ್ ಅಮೆರಿಕದಲ್ಲಿ ಕಲ್ತಿದ್ದವರು. ನಾವು ಅಲ್ಲೇ ಇರಬೇಕಾ ಹಿಂದೆ ಬರಬೇಕಂತ 2 ಮನಸ್ಸಲ್ಲಿ ಇದ್ದು, ಆವಾಗ ನಮ್ಮ ದೊಡ್ಡಪ್ಪ ಅವರು ಹೇಳಿದರು, ನಿಮಗೆ ಇಲ್ಲಿ ಇರುವಷ್ಟು ಆಪರ್ಚುನಿಟಿ ನಿಮಗೆ ಅಲ್ಲಿರೋದು ನನಗೆ ಡೌಟ್, ನೀವು ಏನಾದರೂ ಇಲ್ಲಿ ಬಂದ ನಂತರ ನಿಮಗೆ ವ್ಯಾಪಾರ ಏನಾದರೂ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ಮಾಡ್ಬೋದಂತ ಹೇಳಿದರು. ಹಾಗೆ ನಾವು ನನ್ನ ಕಸಿನ್ ಎಲ್ಲ ಏನೆಲ್ಲ ವ್ಯಾಪಾರ ಮಾಡ್ಬೋದಂತ ಹೇಳಿ ನಾನು ಇದು ಆಟೋಮೊಬೈಲ್ ಡೀಲರ್ಶಿಪ್ಪಲ್ಲಿ ಇಂಟ್ರೆಸ್ಟ್ ತೋರಿಸಿದೆ. ನಮ್ಮ ಕಸಿನ್ ಅವರು ರಿಯಲ್ ಎಸ್ಟೇಟಲ್ಲಿ ಇಂಟ್ರೆಸ್ಟ್ ತೋರಿಸಿದ್ರು. ಹಾಗೆ ನಾವು ಬೇರೆ ಬೇರೆ ವ್ಯಾಪಾರವನ್ನು 2000ರಿಂದ 2006ವರೆಗೆ ನಮ್ಮ ಎಲ್ಲ ಹೊಸ ವ್ಯಾಪಾರ ಎಲ್ಲ ಸ್ಟಾರ್ಟ್ ಮಾಡಿದೆವು. ಈಗ ಭಾರತೋಟದ ವಿಷಯದ ಹೇಳೋದಾದರೆ 2006ಅಲ್ಲಿ ನಾವು ಫಸ್ಟ್ ಔಟ್ಲೆಟ್ ನಮ್ಮದು ಮಂಗಳೂರಲ್ಲಿ ನಮಗೆ ಮಾರುತಿಯವರ ಡೀಲರ್ಶಿಪ್ ಸಿಕ್ಕಿತ್ತು. ಇದರ ನಂತರ ನಾವು ಸಾಧಾರಣ ನಮ್ಮದು 28 ಜನರದ್ದು ಟೀಮ್ ನನಗೆ ನೆನಪು ಇವತ್ತು ಸಹ ಇದೆ. ಫಸ್ಟ್ ಡೇ ನಾವು ಓಪನಿಂಗ್ ದಿನ ನಮ್ಮ ಹತ್ರ ಒಟ್ಟು 28 ಜನರು ಇದ್ದದ್ದು. ಅದರ ನಂತರ ಈಗ ಬೆಳೆದು ಈಗ 28 ಔಟ್ಲೆಟ್ಸ್ ನಮ್ಮದಾಗಿದೆ. ಸೊ ಸಾಧಾರಣ ಉತ್ತರ ಕನ್ನಡದಲ್ಲಿ ಕಾರವಾರದಿಂದ ಕೇರಳ ಬಾರ್ಡರ್ ನಮ್ಮದು ತೊಕ್ಕೊಟ್ಟುವರೆಗೆದ್ದು ಸಾಧಾರಣ ಎಲ್ಲ ಏರಿಯಾದಲ್ಲಿ ಎವ್ರಿ 30-35 ಕಿಲೋಮೀಟರ್ಸ್ಗೆ ಒಂದೊಂದು ಔಟ್ಲೆಟ್ ಇದ್ದು ಈಗ ನಮ್ಮ ಟೀಮ್ ವಿಚ್ ವಾಸ್ ಓನ್ಲಿ 28 ಪೀಪಲ್ ಈಸ್ ನಿಯರ್ಲಿ 1200 ಪೀಪಲ್ ನಾವು. ಆ್ಯಂಡ್ ಈಗ ಮೂಡುಬಿದ್ರೆಯಲ್ಲೇ ನಾನು ಕೇಳಿದ ಪ್ರಕಾರ 80 ಜನರು ಕೆಲಸಕ್ಕಿದ್ದೇವೆ. ಇಲ್ಲಿ ಮೂಡುಬಿದ್ರೆಯಲ್ಲಿ ನಾವು 2010ನಲ್ಲಿ ಸ್ಟಾರ್ಟ್ ಮಾಡಿದ್ದು ವ್ಯಾಪಾರ, ಇದು ಭಾರತೋಟದ್ದು. ಬಟ್ ನಮ್ಮ ಭಾರತ್ ಬಿಡಿ ಲ್ಯಾಂಡಲ್ಲೇ ಸ್ವಲ್ಪ ಜಾಗ ಇದ್ದ ಕಡೆಯಲ್ಲಿ ನಾವು 3 ಬೇ ವರ್ಕ್ಶಾಪ್ ಮತ್ತು ಒಂದು ಸಣ್ಣ ಶೋರೂಮಲ್ಲಿ ಸ್ಟಾರ್ಟ್ ಮಾಡಿದ್ದೆವು. ಆದರೆ ಈಗ ನಮ್ಮದು ಔಟ್ಲೆಟ್ ಸೈಜ್ ಅದು ತುಂಬ ಸಣ್ಣದಾಗ್ತಿತ್ತು. ಅಂದರೆ ನಮಗೆ ಸರ್ವಿಸ್ ಲೋಡ್ ಆಲ್ರೆಡಿ ದಿನಕ್ಕೆ 60ವರೆಗೆ ಸರ್ವಿಸ್ ಲೋಡ್ ಬರ್ತಿತ್ತು. ಸೊ ಸೇಲ್ಸ್ ಸಹ ಹೆಚ್ಚಾಗಿದೆ, ಸರ್ವಿಸ್ ಸಹ ಹೆಚ್ಚಾಗಿದೆ ಹೇಳುವಾಗ, ಮತ್ತು ಇಲ್ಲಿ ಬಾಡಿ ಶಾಪ್ ನಮ್ಮದು ಆಕ್ಸಿಡೆಂಟ್ ರಿಪೇರ್ ಎಲ್ಲ ಸಿಸ್ಟಮ್ ಇರಲಿಲ್ಲ ಮೂಡುಬಿದ್ರೆಯಲ್ಲಿ. ಸೊ ಇದೊಂದು ಒಳ್ಳೆ ಜಾಗ ಸಿಕ್ಕಿ ನಮಗೆ ಇಲ್ಲಿ ಶೋರೂಮ್ ಮತ್ತು ವರ್ಕ್ಶಾಪನ್ನು 15 ಬೇ ವರ್ಕ್ಶಾಪ್ ಮಾಡಿದ್ದೇವೆ ಇದು. ಸೊ ಮುಂಚೆ ನಮ್ಮದು 3 ಬೇ ಇದ್ದದ್ದು ಈಗ 15 ಬೇ ವರ್ಕ್ಶಾಪಿಗೆ ಬಂದಿದ್ದೇವೆ. ಮತ್ತು ಎಲ್ಲ ಸವಲತ್ತು ಇರುವುದು ವರ್ಕ್ಶಾಪ್ ಆಗಿದೆ ಇದು. ಸೊ ವಿತ್ ಬಾಡಿ ಶಾಪ್, ಆಕ್ಸಿಡೆಂಟ್ ರಿಪೇರ್ ಎಲ್ಲ
ನೇಮ್ ಇಟ್ ಕಾರಿಗೆ ರಿಲೇಟೆಡ್ ಏನೆಲ್ಲ ಕೆಲಸ ಇದೆ ಅದೆಲ್ಲ ಇಲ್ಲಿ ನಾವೀಗ ಸವಲತ್ತು ಕೊಡುತ್ತಾ ಇದ್ದೇವೆ ಈ ಔಟ್ಲೆಟಲ್ಲಿ. ಈ ಸಂದರ್ಭದಲ್ಲಿ ಪುರಸಭೆಯ ಉಪಾಧ್ಯಕ್ಷ ನಾಗರಾಜ್ ಪೂಜಾರಿ, ಪುರಸಭೆ ಸದಸ್ಯ ಇಕ್ಬಾಲ್ ಕರೀಂ, ಚೌಟರ ಅರಮನೆಯ ಕುಲ್ದೀಪ್ ಚೌಟ, ಹರ್ಷವರ್ಧನ್ ಪಡಿವಾಲ್, ಅನಂತಕೃಷ್ಣ ರಾವ್, ವಕೀಲೆ ಶ್ವೇತಾ ಜೈನ್, ಸೇಲ್ಸ್ ಮ್ಯಾನೇಜರ್ ಅವಿನಾಶ್, ವರ್ಕ್ಸ್ ಮ್ಯಾನೇಜರ್ ಚಂದ್ರಹಸ, ಜಿಎಂ ಹಾಗೆಯೇ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸೇಲ್ಸ್ ಆರ್ ಎಂ ಕುಮಾರಿ ಪ್ರಸನ್ನ ಕಾರ್ಯಕ್ರಮವನ್ನು ನಿರೂಪಿಸಿ ರವಿ ನಾಯ್ಕ್ ಧನ್ಯವಾದಗಳಿದ್ರು.